ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 309 ಪಾಯಿಂಟ್ಸ್ ಗೇನ್ ಆಗಿ 77,044 ಕ್ಲೋಸ್ ಆಗಿದೆ. ನಿಫ್ಟಿ 108 ಪಾಯಿಂಟ್ಸ್ ಗೇನ್ ಆಗಿ 23,437 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 378 ಪಾಯಿಂಟ್ಸ್ ಗೇನ್ ಆಗಿ 53,117 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಎಲ್ಲ ಇಂಡಿಸಿಸ್ ನೋಡ್ಕೊಂಡ್ರು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಇಷ್ಟು ಪಾಸಿಟಿವ್ ಆಗಿರೋದಕ್ಕೆ ಯಾವ ಇಂಡಿಸಿಸ್ ಸಪೋರ್ಟ್ ಮಾಡಿದೆ ಅಂತ ನೋಡ್ಕೊಂಡ್ರೆ, ಒಂದು ಬ್ಯಾಂಕ್ ನಿಫ್ಟಿ, ಅದಾದ್ಮೇಲೆ ಸ್ಮಾಲ್ ಕ್ಯಾಪ್ಸ್, ಈ ಎರಡು ಇಂಡಿಸಿಸ್ ಆದ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಬ್ಯಾಂಕ್ಸ್ ನೋಡ್ತಾ ಇದ್ದೀರಾ, ರೀಸೆಂಟ್ ಟೈಮಲ್ಲಿ ಲಾಸ್ಟ್ 2-3 ಸೆಷನ್ಸ್ ಇಂದನೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ RBI ಅವರು ರೇಟ್ ಕಟ್ ಮಾಡಿದಾರಲ್ಲ, ಈ ರೀಸನ್ಸ್ ಇಂದ ಬ್ಯಾಂಕ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಟ್ರಂಪ್ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾನೇ ಕರೆಕ್ಟ್ ಆಗಿದ್ವು. ಆದ್ರೆ ಇವಾಗ ಟ್ರಂಪ್ ಅವರು ಯಾವಾಗ ಈ ರೆಸಿಪ್ರೋಕಲ್ ಟ್ಯಾರಿಫ್ ನ ಪಾಸ್ ಮಾಡಿದ್ರೋ ಅವಾಗ ನಮ್ಮ ಮಾರ್ಕೆಟ್ ಮಾತ್ರನೇ ಎಷ್ಟು ಫಾಲ್ ಆಗಿತ್ತೋ ಅಷ್ಟೂ ರಿಕವರ್ ಆಗಿದೆ. ಆದರೆ ಗ್ಲೋಬಲ್ ಮಾರ್ಕೆಟ್ಸ್ ವಿಷಯಕ್ಕೆ ಬಂದರೆ, ಇನ್ನು ಪ್ರತಿಯೊಂದು ಮಾರ್ಕೆಟ್ಸ್ ನೋಡ್ಕೊಂಡ್ರು ಎಬೋವ್ 5% ನೆಗೆಟಿವ್ ಅಲ್ಲೇ ಇದೆ, ಅಷ್ಟು ರಿಕವರ್ ಆಗಿಲ್ಲ. ಆದರೆ ನಮ್ಮ ಮಾರ್ಕೆಟ್ಸ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ರಿಕವರ್ ಆಗಿದ್ದಾವೆ. ಮತ್ತೆ ಅದಾದ್ಮೇಲೆ ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ, 3.34%. ಅಂದ್ರೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಮತ್ತೆ ಮಂತ್ ಆನ್ ಮಂತ್ ಕಂಪ್ಯಾರಿಸನ್ಗಿನ್ನ ಇನ್ಫ್ಲೇಷನ್ ತುಂಬಾನೇ ಕಮ್ಮಿ ಬಂದಿದೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ತರ ಇನ್ಫ್ಲೇಷನ್ ಕಮ್ಮಿ ಬಂದಿರೋದ್ರಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಅಡಿಷನಲ್ ಆಗಿ ಇನ್ನೊಂದು ರೇಟ್ ಕಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ ನೆಕ್ಸ್ಟ್ RBI MPC ಮೀಟಿಂಗ್ ಅಲ್ಲಿ ಇನ್ನೊಂದ್ಸಲ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನಾವೇನಂತ ಮಾತಾಡ್ಕೊಂಡ್ವಿ ಹೇಳಿ, ಈ ಚೈನಾ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಸ್ವಲ್ಪ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಮೇಲೆ ಟೆಂಪರರಿ ಆಗಿ ಈ ಟ್ಯಾರಿಫ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಈ ಸ್ಟೇಟ್ಮೆಂಟ್ ಯಾವಾಗ ಹೊರಗಡೆ ಬಂತೋ ಅವಾಗ ನಮ್ಮ ಮಾರ್ಕೆಟ್ಸ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಎಲ್ಲಾ ಕಂಟ್ರೀಸ್ ಮೇಲೆ 90 ಡೇಸ್ವರೆಗೂ ಈ ರೆಸಿಪ್ರೋಕಲ್ ಟ್ಯಾರಿಫ್ನ ಪಾಸ್ ಮಾಡಿದಿರಲ್ಲ, ಅದೇ ತರ ಚೈನಾ ಮೇಲೆ ಹಾಕಿರೋ ಟ್ಯಾರಿಫ್ನ ಕೂಡ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಈ ಟ್ಯಾರಿಫ್ನ ಪಾಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಮತ್ತೆ ಇವಾಗಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಈ ತರ ಟ್ಯಾರಿಫ್ ಟೆನ್ಷನ್ಸ್ ಏನು ಇರಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಇನ್ನೊಂದು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂತ ಅಂದ್ರೆ, ಇಷ್ಟು ದಿನ ಆದ್ರೂ ಚೈನಾದವರು ನಮ್ಮ ಹತ್ರ ನೆಗೋಸಿಯೇಷನ್ಸ್ಗೆ ಬಂದಿಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದಾದ್ಮೇಲೆ ಚೈನಾದವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವಾಗ ನಮ್ಮ ಮೇಲೆ ಏನ್ ಟ್ಯಾರಿಫ್ ಹಾಕಿದಿರಾ 145% ಅದನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಾಕಿ, ಅದಾದ್ಮೇಲೆ ನಮ್ಮನ್ನ ರೆಸ್ಪೆಕ್ಟ್ಫುಲ್ ಆಗಿ ನೋಡಿದ್ರೆ ನಾವು ನೆಗೋಸಿಯೇಷನ್ಸ್ಗೆ ಬರ್ತೀವಿ ಅಂತ ಚೈನಾದವ್ರು ಅಪ್ಡೇಟ್ ಮಾಡಿದ್ರು. ಇದೆಲ್ಲ ನಡೀತಾ ಇದ್ದಂಗೆನೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಮಾಡಿದ್ರು. ಇವಾಗ ಟೋಟಲ್ ಆಗಿ ಏನು 145% ಟ್ಯಾರಿಫ್ ಹಾಕಿದ್ದಾರೆ, ಇದನ್ನ 245%ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಕ್ಲಿಯರ್ ಮಾಡಿದ್ರು, ಇದು ಪ್ರತಿ ಪ್ರಾಡಕ್ಟ್ ಮೇಲೂ 245% ಟ್ಯಾರಿಫ್ ಅಲ್ಲ, ಸರ್ಟೆನ್ ಪ್ರಾಡಕ್ಟ್ಸ್ ಮೇಲೆ ಮಾತ್ರನೇ ಈ 245% ಇಂಪೋರ್ಟ್ ಡ್ಯೂಟೀಸ್ನ ಕಲೆಕ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಫ್ರೆಂಡ್ಸ್, ಇವಾಗ ಈ ಇಮೇಜ್ನ ಕ್ಲಿಯರ್ ಆಗಿ ನೋಡಿ, ಇದರಲ್ಲಿ ಪ್ರತಿಯೊಂದು ಟ್ಯಾಕ್ಸಸ್ ಬಗ್ಗೆನೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಬೇಸ್ ರೇಟ್ಸ್ ಅಂದ್ರೆ 10% ಟ್ಯಾರಿಫ್ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಕಲೆಕ್ಟ್ ಮಾಡ್ತಾರೆ, ಅದಾದ್ಮೇಲೆ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ 25% ಟ್ಯಾರಿಫ್ ಇದೆ, ಮತ್ತೆ ಈ ರೆಸಿಪ್ರೋಕಲ್ ಟ್ಯಾರಿಫ್ ಮೇಲೆ ಎಷ್ಟೆಷ್ಟಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಇದರಲ್ಲಿ ಹೈಯೆಸ್ಟ್ ಟ್ಯಾರಿಫ್ ಇರೋದು 245%. ಅದು ಯಾವ ಪ್ರಾಡಕ್ಟ್ಸ್ ಮೇಲೆ ಅಂತ ಅಂದ್ರೆ ಸಿರಿಂಜಸ್ ಮತ್ತೆ ನೀಡಲ್ಸ್ ಮೇಲೆ 245% ಟ್ಯಾರಿಫ್ ನ ಕಲೆಕ್ಟ್ ಮಾಡ್ತಾ ಇರೋದು. ಮತ್ತೆ 143% ಟ್ಯಾರಿಫ್ ಏನಿದೆ ಇದು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಮೇಲೆ ಕಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ 170% ಟ್ಯಾರಿಫ್ ಏನಿದೆ ಇದು ಸ್ಕ್ವಿಡ್ಸ್ ಮೇಲೆ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಈ ಸೀ ಫುಡ್ಸ್ ಎಲ್ಲ ಇರುತ್ತಲ್ಲ, ಇದ್ರ ಮೇಲೆ 170% ಟ್ಯಾರಿಫ್ ನ ಕಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಅದೇ ತರ ಇನ್ನ ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ ನೋಡ್ತಾ ಹೋಗಿ, ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ತುಂಬಾನೇ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ಚೈನಾ ಮೇಲೆ ನೋಡ್ಕೊಂಡ್ರೆ 245% ಟ್ಯಾರಿಫ್ಗೆ ಇನ್ಕ್ರೀಸ್ ಮಾಡಿದಾರಲ್ಲ, ಅದಾದ್ಮೇಲೆ ಈ ಸೆಮಿ ಕಂಡಕ್ಟರ್ ಮತ್ತೆ ಫಾರ್ಮಾಸ್ಯೂಟಿಕಲ್ಸ್ ಮೇಲಾದ್ರೆ ಸಪರೇಟ್ ಟ್ಯಾರಿಫ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಸೆಮಿ ಕಂಡಕ್ಟರ್ ಪ್ರಕಾರ ನೋಡ್ಕೊಂಡ್ರೆ ಇಂಡಿಯಾಗೆ ಮೇಜರ್ ಆಗಿ ಯಾವುದೇ ಕಂಪನೀಸ್ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಫಾರ್ಮಾಸ್ಯೂಟಿಕಲ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ ಕಂಟ್ರಿ ತುಂಬಾನೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. US ಗೆ ಮೇಜರ್ ಆಗಿ ಯಾವ ಕಂಟ್ರೀಸ್ ಈ ಸೆಮಿ ಕಂಡಕ್ಟರ್ಸ್ ನ ತುಂಬಾನೇ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ, ಒಂದು ತೈವಾನ್, ಸೌತ್ ಕೊರಿಯಾ ಮತ್ತೆ ಚೈನಾ, ಈ 3 ಕಂಟ್ರೀಸ್ ತುಂಬಾನೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ
ಫಾರ್ಮಾಸ್ಯೂಟಿಕಲ್ಸ್ ವಿಷಯಕ್ಕೆ ಬಂದರೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡೋದು ಇಂಡಿಯಾನೇ, ಅದಾದಮೇಲೆ ಚೈನಾ ಮತ್ತು ಯುರೋಪಿಯನ್ ಯೂನಿಯನ್. ಈ 3 ಕಂಟ್ರೀಸ್ US ಗೆ ಫಾರ್ಮಾದಲ್ಲೂ ಕೂಡ ತುಂಬಾ ಎಕ್ಸ್ಪೋರ್ಟ್ ಮಾಡ್ತಾರೆ. ಕಮಿಂಗ್ ಟೈಮಲ್ಲಿ ಈ ಫಾರ್ಮಾ ರಿಲೇಟೆಡ್ ಆಗಿ ಸಪ್ರೇಟ್ ಆಗಿ ಟ್ಯಾರಿಫ್ ಇರೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಫ್ರೆಂಡ್ಸ್ ಈ ಫಾರ್ಮಾಸ್ಯೂಟಿಕಲ್ಸ್ ಪ್ರಕಾರ ನೋಡ್ಕೊಂಡ್ರು ಹೈ ಟ್ಯಾರಿಫ್ ಏನಾದರೂ ಹಾಕಿದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇದು ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡಬೇಕು ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವಾಗ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಈ ಟ್ರೇಡ್ ರಿಲೇಟೆಡ್ ಆಗಿ ಮಾತುಕತೆಯಲ್ಲಿ ಇದ್ದಾರೆ ಅಂತ ಮಾತಾಡ್ಕೊಂತಾನೆ ಬಂದ್ವಲ್ಲ. ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಈ ಟ್ರೇಡ್ ಅಗ್ರಿಮೆಂಟ್ಸ್ ಯಾವ ತರ ಇರುತ್ತೆ ಅಂತ ನೋಡ್ಕೊಂಡ್ರೆ ಏನೇ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡಿದ್ರು ಅದು ಅವ್ರ ಕಂಟ್ರಿಗೆ ತುಂಬಾನೇ ಪಾಸಿಟಿವ್ ಆಗಿರೋ ತರನೇ ನೋಡ್ಕೊಂತಾರೆ ಹೊರತು ಬೇರೆ ಕಂಟ್ರೀಸ್ಗೆ ಇದು ಅಡ್ವಾಂಟೇಜ್ ಇರೋ ತರ ಮಾಡಲ್ಲ ಅವರು. ಲಾಸ್ಟ್ ಟೈಮ್ ನರೇಂದ್ರ ಮೋದಿ ಅವರು ಯಾವಾಗ US ಹೋದ್ರೋ ಅವಾಗ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡಿದ್ರು, ಅದಾದ್ಮೇಲೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡಿದ್ರು. ನಮ್ಮ ಇಂಡಿಯನ್ ಕಂಪನೀಸೇ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ತುಂಬಾ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಸಹ US ಇಂದ ಸ್ವಲ್ಪ ಡಿಫೆನ್ಸ್ ಪ್ರಾಡಕ್ಟ್ಸ್ನ ಬೈ ಮಾಡೋ ತರ ಸ್ವಲ್ಪ ಅಗ್ರಿಮೆಂಟ್ನ ಮಾಡ್ಕೊಂಡ್ರು. ಅದೇ ತರನೇ ಇವಾಗೂ ನಡೆಯೋದು. ಇದರಿಂದ ಏನೋ ನಮ್ಮ ಕಂಟ್ರಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ನಾನಂತೂ ಅನ್ಕೊಂತಾ ಇಲ್ಲ. ನೋಡೋಣ ಈ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಏನ್ ಅಪ್ಡೇಟ್ಸ್ ಬರುತ್ತೆ ಅಂತ. ಇವಾಗ ಚೈನಾ ಮೇಲೆ 245% ಟ್ಯಾರಿಫ್ ಹಾಕಿರೋದಕ್ಕೆ ಅವ್ರು ಯಾವ ತರ ರಿಯಾಕ್ಟ್ ಆಗ್ತಾರೆ ಅಂತ. ಇವಾಗ ಅವ್ರು ನೋಡ್ಕೊಂಡ್ರು 145% ಟ್ಯಾರಿಫ್ ಹಾಕಿದ್ರಲ್ಲ US ಮೇಲೆ, ಇದನ್ನೇನಾದ್ರೂ ಡಬಲ್ ಮಾಡ್ತಾರಾ ಇಲ್ವಾ ಅಂತ, ಅಥವಾ ಇದ್ರ ಬಗ್ಗೆ ಇನ್ನೂ ಏನಾದರೂ ಸ್ಟೇಟ್ಮೆಂಟ್ಸ್ ಮಾಡ್ತಾರಾ ಅಂತ. ಫ್ರೆಂಡ್ಸ್ ಇವಾಗ ಒಂದು ವೇಳೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಸ್ವಲ್ಪ ಅನ್ಸರ್ಟನಿಟೀಸ್ ಕ್ರಿಯೇಟ್ ಆಗಿ ಓವರ್ ನೈಟಲ್ಲಿ US ಮಾರ್ಕೆಟ್ಸ್ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆದರೆ ಅದ್ರ ಇಂಪ್ಯಾಕ್ಟ್ ನಾಳೆ ನಮ್ಮ ಮಾರ್ಕೆಟ್ಸ್ ಮೇಲೂ ಕೂಡ ಇರುತ್ತೆ. ನೋಡೋಣ ಯಾವ ಥರ ಡೇಟಾಸ್ ಎಲ್ಲ ಅಪ್ಡೇಟ್ಸ್ ಆಗ್ತವೆ ಅಂತ. ಅದಾದಮೇಲೆ ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ Q4 ರಿಸಲ್ಟ್ಸ್ ಕೂಡ ಅಪ್ಡೇಟ್ ಆಗ್ತಾ ಇದ್ದಾವೆ. ಇವತ್ತು ನೋಡ್ಕೊಂಡ್ರು ವಿಪ್ರೋ, ಏಂಜಲ್ ಒನ್ ಕಂಪನಿ ರಿಸಲ್ಟ್ಸ್ ಅಪ್ಡೇಟ್ ಆಗಬೇಕಾಯಿತು, ಇನ್ನೂ ಅಪ್ಡೇಟ್ ಆಗಿಲ್ಲ. ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವತ್ತು ಸಾಯಂಕಾಲ ಅಪ್ಡೇಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ನಾಳೆ ನೋಡ್ಕೊಂಡ್ರು ತುಂಬ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದ್ದಾವೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ಗ್ಯಾಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದ್ರ ಬಗ್ಗೆ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಯಾವಾಗ ಗೌರ್ಮೆಂಟ್ ಅವರು ಈ ಅಲೋಕೇಶನ್ನ ಕಮ್ಮಿ ಮಾಡಿದ್ರೋ ಅವಾಗೆಲ್ಲ ಈ ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ವಿ, ಮತ್ತೆ ಇವಾಗೂ ಸಹ ಮಾತಾಡ್ಕೊಳ್ಳೋಣ. ಇವತ್ತು ಇಂದ್ರಪ್ರಸ್ಥ ಗ್ಯಾಸ್ ಆದರೆ ನಿಯರ್ಲಿ 3% ಫಾಲ್ ಆಗಿದೆ. ಮಹಾನಗರ್ ಗ್ಯಾಸ್ ಆದರೆ ಎಬೋವ್ 5% ಫಾಲ್ ಆಗಿದೆ. ಯಾಕಂದ್ರೆ ಗೌರ್ಮೆಂಟ್ ಅವರು ಈ ಗ್ಯಾಸ್ ಅಲೋಕೇಶನ್ನ ಕಮ್ಮಿ ಮಾಡಿದ್ದಾರೆ. ಅದರಿಂದ ಇವಾಗ ಇನ್ನೂ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ ಈ ಗೇಲ್ ಕಂಪನಿ ಇದೆ ಅಲ್ಲ, ಇದೊಂದು PSU ಕಂಪನಿ. ಇವ್ರ ಬಿಸ್ನೆಸ್ ಏನ್ ಮಾಡ್ತಾರೆ ಅಂದ್ರೆ ಈ ನ್ಯಾಚುರಲ್ ಗ್ಯಾಸ್ ಏನಿದೆ ಇದನ್ನ ಪ್ರೋಸೆಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಮತ್ತೆ ಇವಾಗ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಲಾಸ್ಟ್ 6 months ಇಂದ ಈ ನ್ಯಾಚುರಲ್ ಗ್ಯಾಸ್ ಶಾರ್ಟೇಜ್ ಇದೆ. ಅದರಿಂದ ಈ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏನಿದಾವೆ ಈ ಕಂಪನೀಸ್ಗೆ ಈ CNG ಮತ್ತೆ LNG ನ ಅಲೋಕೇಶನ್ ನ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಒಂದು 6 months ಬ್ಯಾಕ್. ಅವಾಗ ನೋಡ್ಕೊಂಡ್ರೆ ಈ ಕಂಪನೀಸ್ ಏನಿದಾವೆ ಈ ಕಂಪನೀಸ್ ಎಲ್ಲ ನಿಯರ್ಲಿ 15 to 20% ವರ್ಗು ಫಾಲ್ ಆಗಿದ್ವು. ಈ ತರ ಬರೀ ಒಂದ್ಸಲ ಮಾತ್ರನೇ ಕಮ್ಮಿ ಮಾಡಿಲ್ಲ, ಇಷ್ಟೊತ್ತಿಗೆ ನಿಯರ್ಲಿ 3 times ವರ್ಗು ಕಮ್ಮಿ ಮಾಡಿದ್ದಾರೆ. ಅದರಿಂದನೇ ಈ ನ್ಯೂಸ್ ಯಾವಾಗ ಬರ್ತೈತೋ ಅವಾಗೆಲ್ಲನೂ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದ್ವು. ಇವಾಗ ಈ ಅಲೋಕೇಶನ್ ಎಷ್ಟು ಕಮ್ಮಿ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ ಮುಂಚೆ 51% ವರ್ಗು ಅಲೋಕೇಶನ್ ಕೊಟ್ಟಿದ್ರು. ಅದರಿಂದ ಇವಾಗ 40% ಮಾತ್ರನೇ ಅಲೋಕೇಶನ್ ಇರೋದು ಈ LNG ಮತ್ತೆ CNG ಅಲ್ಲಿ. ಇವಾಗ ಈ ತರ ಅಲೋಕೇಶನ್ ಕಮ್ಮಿ ಮಾಡೋದ್ರಿಂದ ಈ ಕಂಪನೀಸ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಇಂದ್ರಪ್ರಸ್ಥ ಗ್ಯಾಸ್ ಆಗ್ಲಿ, ಮಹಾನಗರ್ ಗ್ಯಾಸ್ ಆಗ್ಲಿ, ಇವರು ಈ ಗೇಲ್ ಕಂಪನಿಯಿಂದ CNG ನ ಪರ್ಚೇಸ್ ಮಾಡ್ತಾರೆ. ಅದನ್ನು ತುಂಬಾನೇ ಕಮ್ಮಿ ಪ್ರೈಸಸ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಜೊತೆಗೆ ಇವಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಗಿನ್ನೂ ಈ CNG ಪ್ರೈಸಸ್ ಅನ್ನೋದು ತುಂಬಾನೇ ಕಮ್ಮಿ ಇದೆ. ಮತ್ತೆ ಮೇಜರ್ ಸಿಟೀಸ್ ಅಲ್ಲಿ ಈ CNG ಬಳಸೋ ಪ್ರಮಾಣ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ಗಿನ್ನ ನೋಡ್ಕೊಂಡ್ರೆ ಕಮ್ಮಿ ಪ್ರೈಸಸ್ ಅಲ್ಲೇ ಸಿಗುತ್ತೆ, ಜೊತೆಗೆ ಸ್ವಲ್ಪ ಜಾಸ್ತಿ ಮೈಲೇಜ್ ಕೂಡ ಸಿಗುತ್ತೆ. ಅದರಿಂದ ಈ CNG ಬಳಸೋ ಪ್ರಮಾಣ ಜಾಸ್ತಿ ಇದೆ. ಇವಾಗ ಈ ತರ ಅಲೋಕೇಶನ್ ಕಮ್ಮಿ ಮಾಡಿರೋದ್ರಿಂದ ಈ ಎರಡು ಕಂಪನೀಸ್ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಪ್ರೈವೇಟ್ ಪ್ಲೇಯರ್ಸ್ ಇಂದ ಈ CNG ನ ಬೈ ಮಾಡೋದಕ್ಕೆ ನೋಡ್ತಾರೆ. ಈ ತರ ಬೈ ಮಾಡೋದ್ರಿಂದ ಸ್ವಲ್ಪ ಹೈಯರ್ ಪ್ರೈಸಸ್ ಅಲ್ಲಿ ಇವರು ಬೈ ಮಾಡ್ಬೇಕಾಗುತ್ತೆ. ಆ ತರ ಹೈಯರ್ ಪ್ರೈಸಸ್ ಅಲ್ಲಿ ಬೈ ಮಾಡಿದ್ರೆ ಇವ್ರ ಪ್ರಾಫಿಟಬಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಾನೆ ಈ ಎರಡು ಕಂಪನೀಸ್ ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಗುತ್ತೋ ಅವಾಗೆಲ್ಲ ತುಂಬಾನೇ ಕರೆಕ್ಟ್ ಆಗಿರೋದು. ಇವಾಗ ಈ ಅಲೋಕೇಶನ್ ನ ಕಮ್ಮಿ ಮಾಡ್ತೀವಿ ಅಂತ ಮುಂಚೆನೆ ಸ್ಟೇಟ್ಮೆಂಟ್ಸ್ ಮಾಡಿದ್ರು, ಮತ್ತೆ ಇವತ್ತು ಕರೆಕ್ಟ್ ಆಗಿರೋದು ಯಾಕೆ ಅಂದ್ರೆ
ಇವತ್ತೇ ಎಫೆಕ್ಟಿವ್ ಡೇಟ್, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು JBM ಆಟೋ, ಓ ಎಲೆಕ್ಟ್ರಾ ಈ ಎರಡೂ ಕಂಪನೀಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಈ JBM ಆಟೋ ಆದ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಓ ಎಲೆಕ್ಟ್ರಾ ಗ್ರೀನ್ ಟೆಕ್ ಆದ್ರೆ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಇವತ್ ಬೆಳಿಗ್ಗೆ ತುಂಬಾನೇ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಒಂದು ಡೇಟಾ ಅಪ್ಡೇಟ್ ಆಗಿತ್ತು. ಈ ಡೇಟಾ ಯಾವಾಗ ಅಪ್ಡೇಟ್ ಆಯ್ತೋ ಅವಾಗೇನೆ ವಾಟ್ಸ್ಆಪ್ ಚಾನಲ್ ಕೂಡ ಶೇರ್ ಮಾಡಿದ್ದೆ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಡೇಟಾ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡಿದ್ದೆ. ಅದಕ್ಕೋಸ್ಕರ ಈ ತರ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಎಲ್ಲ ವಾಟ್ಸ್ಆಪ್ ಚಾನಲ್ ಟೈಮ್ ಟು ಟೈಮ್ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನಂದ್ರೆ, ಫ್ರೆಂಡ್ಸ್ ನೆನ್ಪಿದ್ಯಾ, ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು PME ಡ್ರೈವ್ ಸ್ಕೀಮ್ ನ ಲಾಂಚ್ ಮಾಡಿದ್ರು. ಈ ಸ್ಕೀಮ್ ಅಲ್ಲಿ ಟೋಟಲ್ 10,900 crores ಈ ಸ್ಕೀಮ್ಗೆ ಅಲೋಕೇಟ್ ಮಾಡಿದ್ರು. ಏನಕ್ಕಂದ್ರೆ ಈ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಗ್ರೋ ಆಗಬೇಕು ಅಂತ ಈ ಸ್ಕೀಮ್ ನ ಲಾಂಚ್ ಮಾಡಿದ್ರು. ಅದ್ರಲ್ಲಿ ನೋಡ್ಕೊಂಡ್ರೆ ಇವಾಗ ಏನ್ ಅಪ್ಡೇಟ್ ಬಂದಿದೆ ಅಂದ್ರೆ, ಈ ಬಸ್ಸಸ್ಗೋಸ್ಕರ 4,391 crores ಸ್ಕೀಮ್ ನ ಲಾಂಚ್ ಮಾಡಿದ್ರು. 14,000 ಬಸ್ಸಸ್ಗೋಸ್ಕರ. ಈ ಟೆಂಡರ್ ಏನಿದೆ, ಈ ಟೆಂಡರ್ ನೆಕ್ಸ್ಟ್ ಮಂತ್ ಅಲ್ಲಿ ನಡೀಬಹುದು ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಆಗಿತ್ತು. ಅದರಿಂದನೇ ಈ ಎರಡು ಕಂಪನೀಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ PME ಡ್ರೈವ್ ಅಲ್ಲಿ ಬರೀ ಈ ಬಸ್ಸಸ್ಗೆ ಮಾತ್ರನೇ ಅಲ್ಲ, ಈ ಎಲ್ಲಾ ಸೆಗ್ಮೆಂಟ್ಗೂ ಅಲೋಕೇಶನ್ ಇತ್ತು. 2 ವೀಲರ್ಸ್ಗಾಗ್ಲಿ, ಆಟೋ ರಿಕ್ಷಾಸ್ಗೆ, 3 ವೀಲರ್ಸ್ಗೆ, ಆಂಬುಲೆನ್ಸ್ಗೆ ಮತ್ತೆ ಕಾರ್ಸ್ಗೂ ಕೂಡ ಅಲೋಕೇಶನ್ ಇದೆ. ಅದ್ರ ಜೊತೆಗೆ ಇವಾಗ EV ಚಾರ್ಜಿಂಗ್ ಸ್ಟೇಷನ್ಸ್ಗೂ ಕೂಡ ಅಲೋಕೇಶನ್ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟೆಂಡರ್ಸ್ ಎಲ್ಲ ಯಾವಾಗ ಕರೀತಾರೆ ಅಂತ. ಅದಾದ್ಮೇಲೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಏನಿದಾವೆ ಇವನ್ನೆಲ್ಲ ಮೈನ್ ಸಿಟೀಸ್ಗೆಲ್ಲ ಇದನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಯಾವ್ಯಾವ ಸಿಟೀಸ್ಗೆ ಅಂತ ಅಂದ್ರೆ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಪುಣೆ, ಮುಂಬೈ, ಸೂರತ್, ಅಹಮದಾಬಾದ್, ನ್ಯೂ ಡೆಲ್ಲಿ, ಕೋಲ್ಕತಾ ಈ ಎಲ್ಲಾ ಸಿಟೀಸ್ಗೋಸ್ಕರನೇ ಇವಾಗ ಈ ಎಲೆಕ್ಟ್ರಾನಿಕ್ ಬಸ್ಸಸ್ನ ಪ್ರೊಕ್ಯೂರ್ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಮತ್ತೆ ಮ್ಯಾಕ್ಸಿಮಮ್ ಪ್ರತಿ ಬಸ್ಸಸ್ ಮೇಲೆ 35 lakhs ಸಬ್ಸಿಡಿ ಇರೋ ಚಾನ್ಸಸ್ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ. ನೋಡ್ಬೇಕು ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಮಂತ್ ಯಾವ ತರ ಅಪ್ಡೇಟ್ ಆಗುತ್ತೆ ಅಂತ. ಈ JBM ಆಟೋ ಕಂಪನಿ ಏನಿದೆ, ಇವ್ರಿಗೊಂದು ಸಬ್ಸಿಡರಿ ಕಂಪನಿ ಕೂಡ ಇದೆ, JBM ಎಕೋ ಲೈಫ್ ಮೊಬಿಲಿಟಿ. ಈ ಕಂಪನಿಗೆ ಈಗಾಗಲೇ PME ಬಸ್ಸಸ್ ಸೇವಾ ಸ್ಕೀಮ್ ಅಂಡರ್ ಅಲ್ಲಿ ಈಗಾಗಲೇ ಒಂದು ಪ್ರಾಜೆಕ್ಟ್ ಅಲ್ಲಿ ಇವರು ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಈ ಟೋಟಲ್ ಪ್ರಾಜೆಕ್ಟ್ ವರ್ತ್ ಬಂದು 5,500 crores ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಈ ಕಂಪನಿಗೆ ಕಮಿಂಗ್ ಟೈಮ್ ಅಲ್ಲಿ ಇದೇ ತರ ಆರ್ಡರ್ಸ್ ಇನ್ನ ಎಷ್ಟು ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಏನಂತ ಅಂದ್ರೆ, ಈ ಮಾರ್ಚ್ ಮಂತ್ ಅಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲೂ ಸಪ್ರೇಟ್ ಆಗಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಎಷ್ಟೆಷ್ಟು ಬೈ ಮಾಡಿದ್ದಾರೆ, ಯಾವ್ಯಾವ ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಿದ್ದಾರೆ, ಮತ್ತೆ ಫ್ರೆಶ್ ಎಂಟ್ರಿ ಯಾವ ಕಂಪನಿಯಲ್ಲಿ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಈ ಇಮೇಜ್ನ ನೋಡಿ. ಮತ್ತೆ ಅದಾದ್ಮೇಲೆ ನಿನ್ನೆ ಕೂಡ ಈ ಮ್ಯೂಚುವಲ್ ಫಂಡ್ ಹೌಸಸ್ ಮಾರ್ಚ್ ಮಂತ್ ಅಲ್ಲಿ ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಆದ್ರೆ ಇವಾಗ ಇನ್ನ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇಂಡಿವಿಜುವಲ್ ಆಗಿ ಪ್ರತಿ AMCಸ್ದು ಇದೆ. ಅದಕ್ಕೋಸ್ಕರ ಮೊದಲನೇದಾಗಿ ಫಸ್ಟ್ ಇವಾಗ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಮೊದಲನೇ ಕಾಲಮ್ ಏನಿದೆ, ಇದು ಮ್ಯೂಚುವಲ್ ಫಂಡ್ ಹೌಸಸ್ ಬೈ ಮಾಡಿರೋ ಕಾಲಮ್, ಅಂದ್ರೆ ಎಕ್ಸಿಸ್ಟಿಂಗ್ ಆಗಿ ಹೋಲ್ಡ್ ಮಾಡ್ತಾ ಇರೋ ಕಂಪನೀಸ್. ಮತ್ತೆ ಸೆಕೆಂಡ್ ಕಾಲಮ್ ಬಂದು ಸ್ವಲ್ಪ ಅಲೋಕೇಶನ್ ಕಮ್ಮಿ ಮಾಡಿರೋ ಕಂಪನೀಸ್. ಈ ಥರ್ಡ್ ಕಾಲಮ್ ಅಲ್ಲಿರೋ ಕಂಪನೀಸ್ ಏನಂದ್ರೆ, ಈ ಮಾರ್ಚ್ ಮಂತ್ ಅಲ್ಲಿ ಈ ಎಲ್ಲಾ ಕಂಪನೀಸ್ ಇಂದ ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಕ್ಸಿಟ್ ಆಗೋಗಿದ್ರೆ. ಮತ್ತೆ ಫೋರ್ತ್ ಕಾಲಮ್ ಬಂದು ಈ ಮಾರ್ಚ್ ಮಂತ್ ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ SBI ಮ್ಯೂಚುವಲ್ ಫಂಡ್ ಅವ್ರು ನೋಡ್ಕೊಂಡ್ರೆ ಯಾವ್ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂದ್ರೆ, ಮನಪುರಂ ಫಿನಾನ್ಸ್ ಅಲ್ಲಿ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್, LIC ಹೌಸಿಂಗ್ ಫಿನಾನ್ಸ್ ಈ ಮೂರು ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಮತ್ತೆ ಅದಾದ್ಮೇಲೆ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರೆ ಇಂಡಸ್ ಟವರ್ ಅಲ್ಲಿ, ಇಂಜಿನಿಯರ್ ಇಂಡಿಯಾ, ಗುಜರಾತ್ ಫ್ಲೋರೋ ಕೆಮಿಕಲ್ಸ್ ಇಷ್ಟು ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಮತ್ತೆ HDFC ಅವರು, ನಿಪಾನ್ ಇಂಡಿಯಾ ಅವರು, ಕೋಟಕ್ ಮ್ಯೂಚುವಲ್ ಫಂಡ್ಸ್ ಅವರು, UTI ಮ್ಯೂಚುವಲ್ ಫಂಡ್ಸ್ ಅವರು ಇವರೆಲ್ಲ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗ್ತಾ ಇರೋದಕ್ಕೆ ಅಷ್ಟಾಗಿ ಈ ಮಾರ್ಚ್ ಮಂತ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿಲ್ಲ. ಅದ್ರ ಜೊತೆಗೆ ಈ ಆಕ್ಸಿಸ್ ಮ್ಯೂಚುವಲ್ ಫಂಡ್ಸ್ ಅವರು, ಆದಿತ್ಯ ಬಿರ್ಲಾ ಅವರು, ಮಿರೈ, ಮೋತಿಲಾಲ್, ಕ್ವಾಂಟ್ ಈ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ತುಂಬಾನೇ ಕಂಪನೀಸ್ ಅಲ್ಲಿ ಮಾರ್ಚ್ ಮಂತ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಒಂದ್ಸಲ ಇಮೇಜ್ನ ನೋಡಿ, ಯಾವ್ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇರಡಾ, ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. ಫಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ, ಇವರು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಸ್ಗೆ ಲೋನ್ಸ್ನ ಪ್ರೊವೈಡ್ ಮಾಡ್ತಾರೆ. ಇವರು ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ ನೋಡ್ಕೊಂಡ್ರೆ 37% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 49% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಓವರ್ ಆಲ್
ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 7% ಪಾಸಿಟಿವ್ ಆಗಿ ಓಪನ್ ಆಯಿತು. ಮತ್ತು ಬರೀ ಇವತ್ತೊಂದೇ ದಿನನೇ ಅಲ್ಲ, ನಿನ್ನೆ ನೋಡ್ಕೊಂಡ್ರೂ ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಈ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ನಿನ್ನೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಅದೇ ಥರ ಇವತ್ತು ನೋಡ್ಕೊಂಡ್ರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಫ್ರೆಂಡ್ಸ್, ಲಾಸ್ಟ್ 1 ವೀಕಲ್ಲಿ ನೋಡ್ಕೊಂಡ್ರೆ ಎಬೋ 15% ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ ಇಯರ್ ನೆನಪಿದೆಯಾ, ಈ PSU ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ವು. ಮತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡ್ಕೊಂಡ್ರೆ ಇರಡಾ ಕಂಪನಿ ಒಂದು ಕ್ವಾರ್ಟರಲ್ಲಿ ತುಂಬಾ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ವ್ಯಾಲ್ಯೂಷನ್ ಕನ್ಸರ್ನಿಂದ ಈ ಕಂಪನಿ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ ಎಬೋ 50% ಕರೆಕ್ಟ್ ಆಗಿತ್ತು. ಮತ್ತು ಇವಾಗ ನೋಡಿಕೊಂಡ್ರೆ ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ ಲಾಸ್ಟ್ 2 ಡೇಸಿಂದನೇ ಎಬೋ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಅದಕ್ಕೋಸ್ಕರನೇ ನಾನು ತುಂಬ ಸಲ ಹೇಳ್ತಾ ಇದ್ದೆ, ಎಂದೇ ಆಗಲಿ ಯಾವುದೇ ಒಂದು ಕಂಪನಿ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತು ಫ್ರೆಂಡ್ಸ್, ಇವಾಗ Q4 ರಿಸಲ್ಟ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲ, ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರಲ್ಲಿ ಇದೇ ಥರ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ ಎಲ್ಲ ಕಂಪನೀಸ್ ಕೂಡ ಇದೇ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಯಾವ್ಯಾವ ಕಂಪನೀಸ್ ಯಾವ್ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಒಂದು ವೇಳೆ ಈ ಕ್ವಾರ್ಟರಲ್ಲೂ ಸಹ ನಮ್ಮ ಕಂಪನೀಸ್ ಏನಾದರೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಮಾರ್ಕೆಟ್ ಅಡಿಷ್ನಲ್ ಆಗಿ ಇನ್ನೊಂದು 5% ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ನೋಡೋಣ ಯಾವ್ಯಾವ ಕಂಪನೀಸ್ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್. ಇವರು ಅಷ್ಟೇ ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇವ್ರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಇವರು ಅಷ್ಟೇ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಬೋ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಪ್ರಾಫಿಟ್ಸ್ ಆದರೆ 122% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ನೆಟ್ ಪ್ರೀಮಿಯಂ ಇನ್ಕಮ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 10% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ICICI ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್. ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ನಿಯರ್ಲಿ 5% ಫಾಲ್ ಆಗಿದೆ. ಯಾಕಂದರೆ ಇವರೊಂದು ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಪ್ರಾಫಿಟ್ಸ್ ಆದರೆ 2% ಫಾಲ್ ಆಗಿದೆ. ಮತ್ತು ಇಯರ್ ಆನ್ ಇಯರಲ್ಲಿ ಇವ್ರ ಕ್ಲೈಮ್ಸ್ ನೋಡಿಕೊಂಡ್ರೆ 25% ಇನ್ಕ್ರೀಸ್ ಆಗಿದೆ. ಈ ಥರ ಕ್ಲೈಮ್ಸ್ ಇನ್ಕ್ರೀಸ್ ಆಗೋದ್ರಿಂದ ಕಂಪನಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಅದಾದಮೇಲೆ ಗ್ರಾಸ್ ಡೈರೆಕ್ಟ್ ಪ್ರೀಮಿಯಂ ನೋಡಿಕೊಂಡ್ರೆ ಬರೀ 2% ಮಾತ್ರನೇ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ಗೆ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ಸ್ಲೋ ಡೌನ್ ಆಗಿದೆ. ಅದರಿಂದ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಇದಾದಮೇಲೆ ನುವಾಮಾ ಅವ್ರು ನೋಡಿಕೊಂಡ್ರೆ ಇವರು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಮುಂಚೆ 2400 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು. ಅದರಿಂದ ಈ ಥರ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡಿರೋದಕ್ಕೆ ಇವಾಗ 2100 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಜೆನ್ಸೋಲ್ ಇಂಜಿನಿಯರಿಂಗ್ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ 90% ಫಾಲ್ ಆಗಿದೆ. ಇವಾಗ ಇದು ಆಲ್ ಟೈಮ್ ಐಸ್ ನೋಡಿಕೊಂಡ್ರೆ ಎಬೋ 1000 ಟ್ರೇಡ್ ಆಗ್ತಾ ಇದ್ದಿದ್ದು ಕಂಪನಿ. ಆದರೆ ಮಲ್ಟಿಪಲ್ ರೀಸನ್ಸಿಂದ ಲಾಸ್ಟ್ 6 to 8 ಮಂತ್ಸಿಂದ ತುಂಬಾ ಕರೆಕ್ಟ್ ಆಗ್ತಾ ಬರ್ತಾ ಇದೆ. ಇವಾಗ ನೋಡಿಕೊಂಡ್ರೆ ಟೋಟಲ್ ಆಗಿ 90% ಫಾಲ್ ಆಗಿ ಜಸ್ಟ್ ಎಬೋ 100 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತು ನೋಡಿಕೊಂಡ್ರು 5% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಮಾತಾಡ್ಕೊಳ್ಳೋಣ. ಫಸ್ಟ್, ಇವಾಗ ಇದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ಸ್ವಲ್ಪ ಲಿಕ್ವಿಡಿಟಿ ಇಶ್ಯೂ ಇದೆ ಮತ್ತು ಡೆಟ್ ರಿಪೇಮೆಂಟ್ ಇಶ್ಯೂ ಕೂಡ ಇದೆ. ಅದರಿಂದ ಫಾಲ್ ಆಗಿದೆ. ಅದಾದಮೇಲೆ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅವ್ರು ನೋಡಿಕೊಂಡ್ರೆ ಈ ಕಂಪನಿನ ಡೌನ್ಗ್ರೇಡ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ CFO ಅವರು ರಿಸೈನ್ ಕೂಡ ಮಾಡಿದ್ರು. ಅದರಿಂದ ಕೂಡ ಫಾಲ್ ಆಗಿದೆ. ಅದಾದಮೇಲೆ ಈ ಕಂಪನಿಯಲ್ಲಿ ಪ್ರಮೋಟರ್ಸ್ ಏನಿದ್ದಾರೆ ಇವರು ಸ್ವಲ್ಪ ಕಂಪನಿ ಫಂಡ್ಸ್ನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೂಡ ನ್ಯೂಸ್ ಅಪ್ಡೇಟ್ ಆಗ್ತಾ ಇದ್ವು. ಅದರಿಂದ ಕೂಡ ರೀಸೆಂಟ್ ಟೈಮಲ್ಲಿ ಫಾಲ್ ಆಯಿತು. ಮತ್ತು ಸೆಬಿ ಅವ್ರು ನೋಡಿಕೊಂಡ್ರೆ ಈ ಕಂಪನಿಯವರು ರೀಸೆಂಟಾಗಿ ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ ಮಾಡಿದರು. ಆದರೆ ಸೆಬಿ ಅವ್ರು ನೋಡಿಕೊಂಡ್ರೆ ಅದನ್ನು ಬ್ಲಾಕ್ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಈ ಸ್ಟಾಕ್ ಸ್ಪ್ಲಿಟ್ ಮಾಡೋಂಗಿಲ್ಲ ಅಂತ. ಇದೆಲ್ಲ ಆಗ್ತಿದ್ದಂಗೆ ಈ ಕಂಪನಿಯಲ್ಲಿ ಸೆಲ್ ಆಫ್ ಎಲ್ಲ ಶುರು ಆಯಿತು. ಅವಾಗ ನೋಡಿಕೊಂಡ್ರೆ ಈ ಕಂಪನಿ ಪ್ರಮೋಟರ್ಸ್ ಕೂಡ ಸ್ವಲ್ಪ ಸ್ಟೇಕ್ನ ಸೆಲ್ ಮಾಡೋಣ ಅಂತ ಮುಂದೆ ಬಂದರು. ಈ ಕಂಪನಿಯಲ್ಲಿ ಸ್ಟೇಕ್ನ ಸೆಲ್ ಮಾಡಿದ್ರು. ಅದರಿಂದ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ನ ಲೂಸ್ ಮಾಡಿಕೊಂಡ್ರು. ಯಾಕಂದರೆ ಈ ಥರ ಕಂಪನಿ ಫಾಲ್ ಆಗೋ ಟೈಮಲ್ಲಿ ಪ್ರಮೋಟರ್ಸೇ ಎಕ್ಸಿಟ್ ಆಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಇನ್ವೆಸ್ಟರ್ಸ್ ಇನ್ನೂ ಸ್ವಲ್ಪ ಭಯ ಬಿದ್ದು ಇನ್ನೂ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾ ಬಂದರು ಈ ಕಂಪನಿಯಲ್ಲಿ. ಈ ಓವರಾಲ್ ಎಲ್ಲ ರೀಸನ್ಸಿಂದ ಈ ಕಂಪನಿ ಆಲ್ ಟೈಮ್ ಐಸಿಂದ 90% ಫಾಲ್ ಆಗಿರೋದು. ನೆಕ್ಸ್ಟ್, ಅದಾದಮೇಲೆ ಇವತ್ತು 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ ಇವತ್ತು ಸೆಬಿ ಅವರು ಒಂದು ಇಂಟರ್ಮ್ ಆರ್ಡರ್ನ ರಿಲೀಸ್ ಮಾಡಿದ್ದಾರೆ ಈ ಕಂಪನಿ ಮೇಲೆ ಮತ್ತು ಪ್ರಮೋಟರ್ಸ್ ಮೇಲೆ. ಇದರಲ್ಲಿ ಸೆಬಿ ಅವರು ಈ ಜೆನ್ಸೋಲ್ ಇಂಜಿನಿಯರಿಂಗ್ ಪ್ರಮೋಟರ್ಸ್ ಆದ ಅನ್ಮೋಲ್ ಸಿಂಗ್ ಜಗ್ಗಿ ಮತ್ತು ಪುನೀತ್ ಸಿಂಗ್ ಜಗ್ಗಿ ಅವ್ರಿಗೆ ಯಾವುದೇ ಥರ ಡೈರೆಕ್ಟರ್ ಪೊಸಿಷನ್ನ ಹೋಲ್ಡ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವರಿಬ್ಬರನ್ನ ನಮ್ಮ ಮಾರ್ಕೆಟಿಂದ ಡಿಬಾರ್ ಮಾಡಿದ್ದಾರೆ. ಅಂದರೆ ಇವರು ಯಾವುದೇ ಥರ ನಮ್ಮ ಮಾರ್ಕೆಟ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋಂಗಿಲ್ಲ. ಅಂದರೆ
ಇವ್ರ ಹತ್ರ ಇರೋ ಯಾವುದೇ ಸ್ಟಾಕ್ಸ್ನ ಸೆಲ್ ಮಾಡೋದಾಗ್ಲಿ ಹೊಸ ಸ್ಟಾಕ್ಸ್ನ ಬೈ ಮಾಡೋದಾಗ್ಲಿ ಇದನ್ನ ಮಾಡಬಾರ್ದು ಅಂತ ಸೆಬಿ ಅವರು ಹೇಳಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಕಂಪನಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ತುಂಬಾ ಕರೆಕ್ಟ್ ಆಗೋಗಿದೆ. ಅದರಿಂದ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಈ ಥರ ಕಂಪನೀಸಲ್ಲಿ ಎಂದೂ ಇನ್ವೆಸ್ಟ್ ಮಾಡಬಾರ್ದು. ಇವಾಗ 90% ಕರೆಕ್ಟ್ ಆಗಿದೆ ಅಲ್ಲ, ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಅನಾಲಿಸಿಸ್ ಮಾಡಬೇಕು. ಮತ್ತು ಇವ್ರ ಪ್ರಮೋಟರ್ಸ್ ಬಗ್ಗೆ ಕೂಡ ಅನಾಲಿಸಿಸ್ ಮಾಡಬೇಕು. ಯಾಕೆ ಈ ಥರ ನಡೀತಾ ಇದೆ, ಇವಾಗ 90% ಈ ಕಂಪನಿ ಕರೆಕ್ಟ್ ಆಗಿದೆ ಅಲ್ಲ, ಅಲ್ಲಿವರೆಗೂ ಈ ಪ್ರಮೋಟರ್ಸ್ ಏನು ಮಾಡ್ತಾ ಇದ್ದಾರೆ, ಯಾವುದೇ ಥರ ಮೆಜರ್ಸ್ ಏನು ತೊಗೊಂಡೆ, ಮತ್ತು ಸೆಬಿ ಅವ್ರು ಏನಕ್ಕೆ ಈ ಥರ ಇಷ್ಟೊಂದು ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು ಇವ್ರ ಬಗ್ಗೆ. ಮತ್ತು ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅವ್ರು ನೋಡಿಕೊಂಡ್ರೆ ಈ ಕಂಪನಿಗೆ ಡಿ ರೇಟಿಂಗ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಏನೇನು ರೀಸನ್ಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಬೇಕು. ಅವಾಗ ಮಾತ್ರನೇ ಈ ಥರ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಆದರೂ ಸಹ ಇವನ್ನೆಲ್ಲ ಅನಾಲಿಸಿಸ್ ಮಾಡಿದ್ರೂ ಯಾರೂ ಈ ಥರ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ರಿಸ್ಕ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.